Hey guys, welcome back to Raju the Beast channel, guys. So ಹೊಸ ವಿಡಿಯೋ ಆಸ್ ಯೂಶುವಲ್ ಟೈಟಲ್ ಥಂಬ್ನೇಲ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನು ಅಂತ. ಗೈಸ್ ಜಸ್ಟ್ ನೋಡಿ ನೋಡಿ ಸೊ ಇವತ್ತು ಏನು ಈ ವಿಡಿಯೋ ಏನು ಅಂದರೆ, ಸೊ ಒಂದು ಟಾಪ್ 5 ಫುಡ್ಸ್ ಹೇಳ್ತೀನಿ. ಸೊ ಡೈಲಿ ನೀವು ನೋಡೋಕೆ ಹೋದರೆ ಅಂಡರ್ 50 ರೂಪೀಸ್ಗೆ ಆಲ್ಮೋಸ್ಟ್ 25 to 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ 50 ರೂಪೀಸ್ ಇಲ್ಲ ಗೈಸ್, ಅಂಡರ್ 30 ಅನ್ಕೊಳ್ಳಿ, 30 ರೂಪೀಸು ಒಂದೊಂದು 20 ರೂಪೀಸ್ ಒಳಗಡೆನೂ ಬರುತ್ತೆ ನಿಮ್ಗೆ. ಒಂದು 25 ಗ್ರಾಮ್ 30 ಗ್ರಾಮ್ ಪ್ರೋಟೀನು ಆಲ್ಮೋಸ್ಟ್ ಒಂದು 15 ರೂಪಾಯಿಗೂ ಒಂದು 25 ಗ್ರಾಮ್ ಪ್ರೋಟೀನ್ ಸಿಗುವಂಥ ಫುಡ್ಸ್ ಎಲ್ಲ ಹೇಳ್ತೀನಿ. ಸೊ ಇವತ್ತು ಒಂದು 5 ಫುಡ್ ಹೇಳ್ತೀನಿ ನಿಮಗೆ, ವಿಚ್ ಆಸ್ ಲೈಕ್ ಮಿನಿಮಮ್ ಆಫ್ 25 to 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಈ ರೇಂಜಲ್ಲಿ ಬರುತ್ತೆ. ಸೊ ಇದರಲ್ಲಿ ಒಂದು ಫುಡ್ ಮಾತ್ರ ಪಕ್ಕ ಯಾರು ಹೇಳಿರಲ್ಲ ಅನ್ಕೊಂತೀನಿ ನನಗನ್ಸ್ದಂಗೆ. ಸೊ ನಾನೊಂದು ಹೇಳ್ತಿದ್ದೀನಿ, ಅದನ್ನ ನೋಡಿ. ಸೊ ಬಟ್ ಎಲ್ಲ ಮಾಡಿಫೈ ಮಾಡ್ಕೊಂಡು ತೊಗೊಬೇಕು ನೀವು, ಓಕೆನಾ? ಬರೀ ಪ್ರೋಟೀನ್ ನೋಡೋಕ್ಕಾಗಲ್ಲ, ಒಂದೊಂದು ಕಾರ್ಬ್ಸ್ ಜಾಸ್ತಿ ಇರುತ್ತೆ, ಒಂದೊಂದು ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ತೊಗೊಂಡೋಗೋ ಅಕಾರ್ಡಿಂಗ್ ಟು ಯುವರ್ ಡಯಟ್ ಗೋಲ್ಸು ಏನಿರುತ್ತೆ, ಸೊ ಹಂಗೆ ನೀವು ಮಾಡಿಫೈ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಬಟ್ ನಾವು ಯಾವಾಗಲೂ ಅನ್ಕೊಂತಿರಲ್ಲ ಗೈಸ್, ನಾನೇ ಎಷ್ಟೊಂದು ವಿಡಿಯೋ ನೋಡಿದ್ದೀನಿ. ಸೊ ಬಾಡಿ ಬಿಲ್ಡಿಂಗ್ ಅನ್ನೋದು ಎಕ್ಸ್ಪೆನ್ಸಿವ್, ಬಟ್ ಹೆಲ್ದಿಯಾಗಿರೋದು ಎಕ್ಸ್ಪೆನ್ಸಿವ್ ಅಲ್ಲ. ಬಾಡಿ ಬಿಲ್ಡಿಂಗ್ ಅಂದರೆ ಪ್ರೊಫೆಷ್ನಲಿ ಇಷ್ಟೇ ಬೇಕು ಅಂತ ಇರುತ್ತೆ, ಬಟ್ ಹೆಲ್ದಿ ಆಗಿರೋದಕ್ಕೆ ನಮ್ಮ ಬಾಡಿ ವೇಟ್ ಎಷ್ಟಿರುತ್ತೆ ಅಷ್ಟು ಪ್ರೋಟೀನ್ ಇಂಟೇಕು ಆರಾಮಾಗಿ ಇಟ್ಟು ಮಾಡ್ಬೋದು. ಸೊ ಅದು ವಿತಿನ್ ಬಜೆಟ್ ಮಾಡ್ಬೋದು. ಸೊ ಈ ವಿಡಿಯೋ ತೋರಿಸ್ತೀನಿ. ಮೇನ್ಲಿ ಈ ವಿಡಿಯೋ ಬಂದ್ಬಿಟ್ಟು ಯಾರ ಹತ್ರ ಬಜೆಟ್ ಒಂಥರ ತುಂಬ ಎಕ್ಸ್ಪೆನ್ಸಿವ್ ಅಂದ್ಕೊಂಡಿರ್ತಾರೆ ಅವ್ರಿಗೆ, ಮತ್ತು ಸ್ಟೂಡೆಂಟ್ಸ್ ಮೇನ್ಲಿ. ಸೊ ಈ ನಡುವೆ ನಾನು ನೋಡ್ದಂಗೆ ತುಂಬ ಚಿಕ್ಕ ವಯಸ್ಸಿಂದನೇ ಈ ನನ್ನ ಬಾಡಿ ಹಿಂಗಿರ್ಬೇಕು ಈ ಥರ ಅಂತೆಲ್ಲ ಯೋಚಿಸೋರು ಇದ್ದಾರೆ ಜಾಸ್ತಿ. ಲೈಕ್ ಒಂದು ಡ್ರೀಮ್ ಫಿಸಿಕ್ ಇಟ್ಕೊಂಡಿದ್ದಾರೆ. ಸೊ ಅಂಥವ್ರಿಗೆಲ್ಲ ನೀವು ಪರ್ಸ್ನಲಿ ನಿಮ್ಮ ಡಯಟ್ ಪಕ್ಕ ಮಾಡೋವರೆಗೂ ಲೈಕ್ ಡಯಟ್ ಮಾಡಿ ವರ್ಕೌಟ್ ಒಂಥರ ಬಾಡಿ ಬಿಲ್ಡ್ ಮಾಡೋವರೆಗೂ ಅಟ್ಲೀಸ್ಟ್ ಈ ಥರ ಹೆಲ್ದಿ ಫುಡ್ಸ್ ಟ್ರೈ ಮಾಡ್ಕೊಂಡು ಹೋಗ್ಬೋದು. ಒನ್ಸ್ ಯು ಸ್ಟಾರ್ಟ್ ಅರ್ನಿಂಗ್ ಇಲ್ಲ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದಾಗ ಪ್ರಾಪರ್ ಡಯಟ್ ಮಾಡಿ ಒಳ್ಳೆ ಫಿಸಿಕ್ ಮಾಡ್ಬೋದು. ಸೊ ಬನ್ನಿ, ತುಂಬ ಹೇಳಿದ್ಬಿಟ್ಟೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಗೈಸ್ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟು ಎಲ್ಲ ಮರಿಬೇಡಿ. ಇನ್ಮೇಲೆ ಅಟ್ಲೀಸ್ಟ್ ವೀಕ್ಲಿ 1 ವಿಡಿಯೋ ಹಾಕ್ತೀನಿ. ಸೊ ಎವ್ರಿ ಫ್ರೈಡೇ 1 ವಿಡಿಯೋ ಹಾಕ್ತೀನಿ. ಇನ್ಮೇಲೆ ಇವತ್ತು ಸ್ಯಾಟರ್ಡೆ ಹಾಕ್ತಾಯಿದ್ದೀನಿ, ಬಟ್ ನೆಕ್ಸ್ಟ್ ವೀಕಿಂದ ಎವ್ರಿ ಫ್ರೈಡೇ 1 ವಿಡಿಯೋ ಹಾಕ್ತೀನಿ. ಕ್ವಾಲಿಟಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಸುಮ್ಮನೆ ಯಾವುದಾದ್ರು ಹಾಕೋದು ಬೇಡ ಅಂದ್ಕೊಂಡಿದ್ದೀನಿ. ಸೊ ಕ್ವಾಲಿಟಿ ವಿಡಿಯೋ ಒಂದು ಬರುತ್ತೆ, ಒಂದು ಶಾರ್ಟ್ಸ್ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಈ ಲಿಸ್ಟಲ್ಲಿ ನನ್ನ ಫಸ್ಟ್ ಫುಡ್ ಬಂದು ಎಗ್ಸ್ ಗೈಸ್, ಎಗ್, ಮೊಟ್ಟೆ. ಸೊ ಎಲ್ಲ ವಿಡಿಯೋಲು ನೋಡಿರ್ತೀರ, ನಾನು ಹೇಳ್ತೀನಿ ಏನಂದರೆ ಎಗ್ ಇಸ್ ದಿ ಒನ್ ಆಫ್ ದಿ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅನ್ಕೊಳ್ಳಿ ಗೈಸ್. ನಮಗೆ ಒಂದು ಒಳ್ಳೆ ಬಜೆಟಲ್ಲಿ ಬರುತ್ತೆ. ಆಲ್ಮೋಸ್ಟ್ ಒಂದು 5.56 ರೂಪೀಸ್ ಇರುತ್ತೆ ಒಂದು ಮೊಟ್ಟೆ. ಸೊ ದಿನಕ್ಕೆ ಅಟ್ಲೀಸ್ಟ್ ನೀವು ನಾನು ನೋಡ್ದಂಗೆ ಸುಮ್ಮನೆ ಹಂಗೆ ಬರ್ದಿಕೊಂಡಿದ್ದೀನಿ, ಸೊ ಹಂಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿನಕ್ಕೆ ಅಟ್ಲೀಸ್ಟು 6 ಮೊಟ್ಟೆ ಅಂತೀನಿ, 6 ಮೊಟ್ಟೆ ನೀವು ತೊಗೊಂಡ್ರು ಅದರಲ್ಲಿ 2 ಹೋಲ್ ಎಗ್ಗು, 4 ಎಗ್ ವೈಟ್ ತೊಗೊತೀರಾ ಅನ್ಕೊಳ್ಳಿ. ಸೊ ಬ್ರೇಕ್ಫಾಸ್ಟಲ್ಲಿ ಇಲ್ಲ ಲಂಚಲ್ಲಿ ಇಲ್ಲ ಡಿನ್ನರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ 2 ಫುಲ್ ಎಗ್ಗು ಮತ್ತು ಒಂದು 4 ಎಗ್ ವೈಟ್ ತೊಗೊಂಡ್ರಿ ಅಂದರೆ ಆಲ್ಮೋಸ್ಟ್ 26 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಅದು ಕ್ಯಾಲರೀಸ್ ಬಂದು ಓನ್ಲಿ ಅರೌಂಡ್ 225 ಕ್ಯಾಲರೀಸ್ ಬರುತ್ತೆ. ಸೊ ಬಜೆಟು ಅಷ್ಟೇ, ಒಂದಕ್ಕೆ 6 ರೂಪಾಯಿ ಲೆಕ್ಕ ಇಟ್ಕೊಂಡ್ರು 30 ರೂಪೀಸ್ಗೆ ಆಲ್ಮೋಸ್ಟ್ 26 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇದೆ ಗೈಸ್. 30 ರೂಪೀಸ್ಗೆ 26 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇದೆ ಅಂದರೆ ಲೈಕ್ ಹೆವಿ ವರ್ತು. ಸೊ ಎಗ್ಸ್ ಅನ್ನೋದು ಇನ್ಕ್ಲೂಡ್ ಮಾಡಿ, ಎಲ್ಲ ಟೈಪ್ಸ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸು ಎಲ್ಲ ಸಿಗುತ್ತೆ ಅದರಲ್ಲಿ. ಸೊ ಡೈಲಿ ಇಂಟೇಕ್ ಮಿನಿಮಮ್ 2 ಫುಲ್ ಓಲ್ ಎಗ್ಸ್ ತಿನ್ಬೋದು ಯಾರೇ ಆದ್ರೂ. ಸೊ ಅದನ್ನ ಓಲ್ ಎಗ್ಸ್ 2 ಹಾಕೊಂಡು ಮಿಕ್ಕಿದ 4 ಎಗ್ ವೈಟ್ ಮಾಡ್ಕೊಳ್ಳಿ. ಸೊ ಬುರ್ಜಿ ಮಾಡ್ಕೊಳ್ಳಿ, ಇಲ್ಲ ಬಾಯ್ಲ್ಡ್ ಮಾಡ್ಕೊಳ್ಳಿ, ಹಿಂಗಾನ ಮಾಡ್ಕೊತೀನಿ. ಬಟ್ ಯೂಸ್ ಮಾಡೋಕೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕೊತೀನಿ ಅಷ್ಟೇ. ಸೊ ಫಸ್ಟ್ ಬಂದು ಎಗ್ಸ್ ಆಯಿತು. ಸೆಕೆಂಡ್ ಐಟಮ್ ಬರೋಣ. ಸೆಕೆಂಡ್ ಐಟಮ್ ಬಂದು ಗ್ರೀನ್ ಗ್ರಾಮ್. ಸೊ ಗ್ರೀನ್ ಗ್ರಾಮ್ ಅಂದರೆ ಹೆಸರು ಕಾಳು ಗೈಸ್. ಸೊ ಹೆಸರು ಕಾಳು ಅನ್ನೋದು ನಾವು ಇವಾಗ ಪ್ರೋಟೀನ್ ಅಂತ ನೋಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋದು ಚಿಕನು, ಮೊಟ್ಟೆ, ವೇ ಪ್ರೋಟೀನು, ಇಲ್ಲ ಪನ್ನೀರು ಇಂಥವೇ ಬರುತ್ತೆ. ಬಟ್ ಬಜೆಟಲ್ಲಿ ಒಂದು ಪ್ರೋಟೀನ್ ನೀವು ಇಂಟೇಕ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಮೇಯ್ನ್ ಬರೋದೇ ಈ ಕಾಳುಗಳ್ನ ನಮ್ಮ ಅಂಡರ್ ಬಜೆಟು ಬರುತ್ತೆ. ಒಳ್ಳೆ ಗುಡ್ ಸೋರ್ಸ್ ಆಫ್ ಪ್ರೋಟೀನು ಸಿಗುತ್ತೆ, ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸು ಸಿಗುತ್ತೆ. ಸೊ ಬೆಸ್ಟ್ ಆಪ್ಷನ್ ಅನ್ಕೊಳ್ಳಿ. ಸೊ ಅದರಲ್ಲಿ ನಾನು ಪರ್ಸ್ನಲಿ ಗ್ರೀನ್ ಗ್ರಾಮ್ ನಿಮ್ಗೆ ಇದು ಮಾಡ್ತಾ ಇದ್ದೀನಿ, ಬಿಕಾಸ್ ಡೈಜೆಷನ್ಗೆಲ್ಲ ಬೇಗ ಡೈಜೆಸ್ಟ್ ಆಗುತ್ತೆ. ಇದು ಏನದು ಹೆಸರು ಕಾಳು, ಗ್ರೀನ್ ಗ್ರಾಮಲ್ಲಿ ಹೆಸರು ಕಾಳು ಬೇಗ ಡೈಜೆಸ್ಟ್ ಆಗುತ್ತೆ ನೀವು ತಿಂದ ಮೇಲೂ. ಸೊ 1 kg ನಿಮಗೆ ಹೆಸರು ಕಾಳು ಬಂದು ಅರೌಂಡ್ 140 ರೂಪೀಸ್ ಇರುತ್ತೆ. ಸೊ ಇದೆಲ್ಲ ಬಂದು ನಮ್ಮ ಹತ್ರ ಕೇಳಿ ಬರ್ದಿಕೊಂಡು ನನಗೆ ಗೊತ್ತಿಲ್ಲ. ಸೊ ದಿನಕ್ಕೆ ಅಟ್ಲೀಸ್ಟ್ ರಾ, ಓಕೆನಾ, ಬೇಯಿಸೋಕ್ಕಿಂತ ಮುಂಚೆ, ನೆನ್ಸೋಕ್ಕಿಂತ ಮುಂಚೆ 100 ಗ್ರಾಮ್ ಹೆಸರು ಕಾಳು ದಿನಕ್ಕೆ ಲೆಕ್ಕ ಹಾಕೊಂಡು ಅಟ್ಲೀಸ್ಟ್ ತಿಂದ್ರೂ ಏನಿಲ್ಲ ಅಂದರೂ ಅರೌಂಡು
25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಗೈಸ್. ಸೊ 1 kg 140 rupees ಇದ್ದಾಗ 100 ಗ್ರಾಮ್ಸ್ ಬರೀ 14 ರೂಪಾಯಿ ನಿಮ್ಗೆ 25 ಗ್ರಾಮ್ ಪ್ರೋಟೀನ್ ಸಿಗ್ತಾ ಇದೆ. ಬಟ್ ಅಲಾಂಗ್ ವಿತ್ ದಟ್ ಅರೌಂಡ್ 58 ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸು ಸಿಗ್ತಾ ಇದೆ. ಬಟ್ ವೆನ್ ಯೂರ್ ಡೂಯಿಂಗ್ ಇಲ್ವಾ, ಲೈಕ್ ನಿಮ್ದೊಂದು ಪರ್ಸನಲ್ ಕ್ಯಾಲರೀಸ್ ಅಂತ ಎಷ್ಟಿರುತ್ತೆ, ಇಷ್ಟು ಲೈಕ್ ಗೋಲ್ ಅಂತ ಎಷ್ಟಿರುತ್ತೆ, ಸೊ ಅದ್ರಲ್ಲಿ ಬಂದು ಕಾರ್ಬೋಹೈಡ್ರೇಟ್ಸ್ ಇಷ್ಟು ತಿನ್ಬೇಕು, ಪ್ರೋಟೀನ್ ಎಷ್ಟು ತಿನ್ಬೇಕು ಅಂತ. ಸೊ ನೀವು ತಿನ್ನೋವಾಗ ಮಾಡಿಫೈ ಮಾಡ್ಕೊತೀನಿ ಅಷ್ಟೇ. ಸೊ ಅರೌಂಡು 14 rupeesಗೆ 25 ಗ್ರಾಮ್ಸ್ ಆಫ್ ಕ್ವಾಲಿಟಿ ಪ್ರೋಟೀನ್ ಸಿಗ್ತಾ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಅನ್ಕೊಳ್ಳಿ. ಸೊ ಹೆಸರು ಕಾಳನ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಬಂದು ನನ್ನ ಸೆಕೆಂಡ್ ಐಟಮು. ಸೊ ಇದು ಕ್ಯಾಲರೀಸ್ ಬಂದು 100 ಗ್ರಾಮ್ಸ್ಗೆ ಬಂದು ಅರೌಂಡ್ 346 ಕ್ಯಾಲರೀಸ್ ಬರುತ್ತೆ. ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ, ಬಟ್ ದಟ್ಸ್ ಓಕೆ ಗೈಸ್, ಹೆಲ್ದಿ ಅಲ್ವಾ. ಲೈಕ್ ಅಕಸ್ಮಾತ್ ಯಾವ ಥರ ಬೇರೆ ಕಡೆ ಕಾಪ್ಸ್ ಕಟ್ ಮಾಡಿದಾಗ ನಿಮ್ದು ಅಲ್ಲಿ ಕವರ್ ಆಗುತ್ತೆ. ಸೊ ಆ ಥರ ಮ್ಯಾನಿಪುಲೇಟ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಜ್ಞಾಪನ ಇಟ್ಕೊಳ್ಳಿ, 14 rupeesಲ್ಲಿ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ಥರ್ಡ್ ಆಪ್ಷನ್ ಬರ್ತೀನಿ. ಸೊ ಥರ್ಡ್ ಆಪ್ಷನ್ ಬಂದು ಗೈಸ್, ಸೊ ಚಿಕನ್. ನಾವು ಇದು ಬಂದು ನಾವೇ ಮಾಡ್ಕೊಂಡಿರೋದು, ಬಟ್ ಲೈಕ್ ತುಂಬ ಸ್ಪೆಸಿಫಿಕ್ ಆಗಿ ನಾನು ಹಿಂಗೆ ಮಾಡಬೇಕು ಡಯಟು, ನನ್ನ ಗೋಲ್ ಹಿಂಗೆ ಮಾಡಲೇಬೇಕು ಈ ಥರ ಎಲ್ಲ ಇವಾಗ ಬಾಡಿ ಬಿಲ್ಡಿಂಗೇ ಆಗಲಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಫ್ಯಾಟ್ಸು ಎಲ್ಲ ಕೌಂಟ್ ಆಗುತ್ತೆ ಅವ್ರು ಮಾಡುವಾಗ. ಸೊ ಅಂಥ ಟೈಮಲ್ಲಿ ಚಿಕನ್ ಬ್ರೆಸ್ಟು ಪ್ರಿಫರಬಲ್. ಬಟ್ ಲೈಕ್ ನಾವು ನಾರ್ಮಲ್ ಆಗಿ ಪ್ರೋಟೀನ್ ಇಂಟೆಕ್ ಕಂಪ್ಲೀಟ್ ಮಾಡಿಕೊಂಡು ಡೈಲಿ ನಮ್ಮ ಹೆಲ್ದಿ ಈಟಿಂಗ್ ಅಂತಾರಲ್ಲ, ನಮ್ಮ ಪ್ರೋಟೀನ್ ಇಂಟೆಕ್ ಕಂಪ್ಲೀಟ್ ಮಾಡಿಕೊಂಡು ಸೊ ಇದೆಲ್ಲ ಮಾಡಬೇಕು ಅಂತ ಬಂದಾಗ ಚಿಕನ್ ಇಸ್ ದಿ ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಸೊ ಕರೆಂಟ್ಲಿ ಚಿಕನ್ ರೇಟ್ ಸ್ವಲ್ಪ ಜಾಸ್ತಿ ಇದೆ ನನಗೆ ಗೊತ್ತಾದಂಗೆ. ಸೊ 1 kg ಅಂದರೆ ಓಲ್ಡ್ ಚಿಕನ್, ನಾನು ಚಿಕನ್ ಬ್ರೆಸ್ಟ್ ಅಂತ ಇಲ್ಲ, ಚಿಕನ್ ವಿತೌಟ್ ಸ್ಕಿನ್ ಹೇಳ್ತಾ ಇದ್ದೀನಿ. ಓಲ್ಡ್ ಚಿಕನ್ ವಿತೌಟ್ ಸ್ಕಿನ್. ಸೊ ಸ್ಕಿನ್ ಇದ್ದಷ್ಟು ಫ್ಯಾಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಓಲ್ಡ್ ಚಿಕನ್ನು ಅರೌಂಡ್ 300 rupees ಇದೆ ಅಂತ ಅಂದರು kg. ಸೊ 300 rupees ಅಂದರು kg. ದಿನಕ್ಕೆ 150 ಗ್ರಾಮ್ಸ್ ಆಫ್ ಚಿಕನ್ ತೊಗೊಂಡ್ರು, ರಾ 150 ಗ್ರಾಮ್ಸ್ ಆಫ್ ಚಿಕನ್ ತೊಗೊಂಡ್ರು ನಿಮಗೆ ಅರೌಂಡ್ 45 rupees ಬರುತ್ತೆ. ಸೊ ಇದು ಡೈಲಿ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೂ ಯು ಕ್ಯಾನ್ ಲೈಕ್ ವೀಕ್ಲಿ ಒಂದು ಟ್ವೈಸ್ ಮನೇಲಿ ಹಂಗಿರು ಚಿಕನ್ ತರ್ತಾರೆ ವಾರಕ್ಕೆ ಒಂದು ದಿನ. ಸೊ ಇನ್ನೊಂದು 2 ದಿನ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಬೋದು. ಸೊ 45 rupeesಗೆ ಅರೌಂಡ್ ನಿಮಗೇನಿಲ್ಲ ಅಂದ್ರೂ ಸೊ 28 to 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇದೆ. ಸೊ 150 ಗ್ರಾಮ್ಸ್ ಆಫ್ ಓಲ್ ಚಿಕನ್ನಲ್ಲಿ ಅರೌಂಡ್ 28 ಗ್ರಾಮ್ಸ್ ಅನ್ಕೊಳ್ಳಿ. ಸೊ 28 ಗ್ರಾಮ್ಸ್ ಆಫ್ ಕ್ವಾಲಿಟಿ ಪ್ರೋಟೀನ್ ಸಿಗ್ತಾ ಇದೆ. ಅಲಾಂಗ್ ವಿತ್ ದಟ್ ಫ್ಯಾಟು ಸಿಗುತ್ತೆ ಸ್ವಲ್ಪ ನಿಮಗೆ, ಬಿಕಾಸ್ ಓಲ್ ಚಿಕನ್ ತಿಂತಾ ಇರೋದ್ರಿಂದ. ಸೇಮ್ ಇಸ್ ಆಸ್ ಯೂಶುವಲ್, ಲೈಕ್ ನಾನು ಹೆಸರು ಕಾಳಲ್ಲಿ ಹೆಂಗೆ ಕಾಪ್ಸ್ ಜಾಸ್ತಿ ಇರೋದನ್ನ ಇದು ಮಾಡಿಫೈ ಮಾಡ್ಕೊಳ್ಳಿ ಅಂದರೆ, ಸೊ ಇದರಲ್ಲಿ ಫ್ಯಾಟ್ಸ್ ಜಾಸ್ತಿ ಇರೋದ್ರಿಂದ ನೀವು ಬೇರೆ ಫ್ಯಾಟ್ಸ್ ಏನು ನಿಮ್ಮ ಡಯಟಲ್ಲಿ ಇರುತ್ತೆ ಅದರಿಂದ ಮಾಡಿಫೈ ಮಾಡ್ಕೊಳ್ಳಿ ಅಷ್ಟೇ. ಸೊ ಬಟ್ ಒನ್ ಆಫ್ ದಿ ಬೆಸ್ಟ್ ಅನ್ನೋದಕ್ಕಿಂತ ಬೆಸ್ಟ್ ಆಪ್ಷನ್ನು ಚಿಕನ್ನು ತಿನ್ಬೋದು. ಯಾರಾದ್ರಿಗೆ ಡೈಲಿ ಚಿಕನ್ ತಿನ್ನೋಕ್ಕಾಗಲ್ಲ, ಸೊ ಹೆಸರು ಕಾಳು ಇಲ್ಲ ಎಗ್ಗು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ ಸೋರ್ಸಸ್ನ ನಿಮ್ಮ ಬಾಡಿಗೆ ಲೈಕ್ ಏನದು ಇದು ಮಾಡಿ ಅಡಾಪ್ಟ್ ಮಾಡಿ. ಬಿಕಾಸ್ ಒಂದೇ ಪ್ರೋಟೀನ್ ಅಂತ ಬಂದಾಗ ಒಂದೇ ಸೋರ್ಸ್ ಆಫ್ ಪ್ರೋಟೀನ್ ತೊಗೊತಾರಾಗ ಸಮ್ಟೈಮ್ಸ್ ಬಾಡಿ ಅಡಾಪ್ಟ್ ಆಗಿ ರಿಸಲ್ಟ್ಸ್ ಕಮ್ಮಿ ಆಗ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ ತೊಗೊಳೋದ್ರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕವರ್ ಅಪ್ ಆಗುತ್ತೆ. ಸೊ ಈ ಥರ ಮಾಡಿ. ಸೊ ಇದು ಬಂದು ಕ್ಯಾಲರೀಸ್ ನೋಡೋಕೆ ಹೋದರೆ ಸೊ ಅರೌಂಡ್ 180 to 200 ಕ್ಯಾಲರೀಸ್ ಬರುತ್ತೆ ನಿಮ್ಗೆ 150 ಗ್ರಾಮ್ಸ್ ಆಫ್ ರಾ ಚಿಕನಲ್ಲಿ. ಸೊ ಅದರಲ್ಲಿ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇದೆ, 28 ಗ್ರಾಮ್ಸ್ ಆಫ್ ಪ್ರೋಟೀನು. ಸೊ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ನು. ಸೊ ಇದು ಬಂದು ಫೋರ್ತ್ ಐಟಮಿಗೆ ಬಂದು ಇಲ್ಲಿ ಗೈಸ್ ಇದೊಂದು ಮಾಡ್ತಾ ಇದ್ದೀನಿ. ಸೊ ಫೋರ್ತ್ ಐಟಮ್ ಬಂದು ಇದೇ ಅಂದಿದ್ದು ನಾನು, ಈ ಏನು ಫುಡ್ ಸೋರ್ಸ್ ಅಂತ ಏನಲ್ಲ ಪ್ರೋಟೀನ್ ಸೋರ್ಸ್ ಫುಡ್ಡು, ಇದು ಬಂದು ಮೋಸ್ಟ್ ಆಫ್ ದಿ ವೀಡಿಯೋಸಲ್ಲಿ ಇಲ್ಲ, ಬಟ್ ಯಾವುದೋ ಒಂದು 2-3 ವೀಡಿಯೋ ನೋಡಿದ್ದೀನಿ. ಚಿಕನ್ ಲಿವರ್ ಮೇ ಬಿ ತುಂಬ ಜನ ತಿನ್ನಲ್ಲ ಅನ್ಕೊತೀನಿ, ಇಲ್ಲ ತುಂಬ ಜನ ತಿನ್ನಲೂಬೋದು. ಬಟ್ ಚಿಕನ್ ಲಿವರ್ ಗೈಸ್. ಸೊ ಚಿಕನ್ ಲಿವರು ಏನು ಪ್ರೋಟೀನ್ ನಿಮ್ಮ ನಾರ್ಮಲ್ ಚಿಕನಲ್ಲಿ ಎಷ್ಟು ಸಿಗುತ್ತೆ, ಸೊ ಸೇಮ್ ಆಲ್ಮೋಸ್ಟ್ ಲಿವರಲ್ಲೂ ಅಷ್ಟೇ ಸಿಗುತ್ತೆ. ಬಟ್ ಅಲಾಂಗ್ ವಿತ್ ದಟ್ ಫ್ಯಾಟು ಸಿಗುತ್ತೆ, ಸ್ವಲ್ಪ ಜಾಸ್ತಿ ಸಿಗುತ್ತೆ ಫ್ಯಾಟು. ಸೊ ಸೇಮ್ ನಾನು ಎಲ್ಲ ಹೇಳ್ದಂಗೆ ಆ್ಯಸ್ ಪರ್ ಯುವರ್ ಗೋಲ್ಸ್ ಇಲ್ಲ ನಿಮ್ಮ ಕ್ಯಾಲರಿ ಇಂಟೆಕ್ ಏನಿದೆ ಅದರಲ್ಲಿ ಮಾಡಿಫೈ ಮಾಡ್ಕೊಳ್ಳಿ ಅಷ್ಟೇ. ಬೇರೆ ಕಡೆ ಫ್ಯಾಟ್ಸ್ ಇಟ್ಬಿಟ್ಟು ಈ ಫ್ಯಾಟ್ನ ಇನ್ಕ್ಲೂಡ್ ಮಾಡಿ, ಬಿಕಾಸ್ ನಿಮಗೆ ಕಮ್ಮಿ ರೇಟಲ್ಲಿ ಪ್ರೋಟೀನ್ ಸಿಗ್ತಾ ಇದೆ. ಸೊ ಫ್ಯಾಟ್ಸ್ ಬೇರೆ ಕಡೆ ತಿನ್ನೋದನ್ನ ಬಂದ್ಬಿಟ್ಟು ಕಟ್ ಮಾಡಿದಾಗ ನಿಮಗೆ ಇಲ್ಲಿ ಫ್ಯಾಟು ಸಿಗುತ್ತೆ. ಸೊ ಈ ಥರ ಮಾಡ್ಕೊಬೇಕು. ಸೊ 1 kg ಲಿವರ್ಗೆ ಬಂದು ಅರೌಂಡ್ 140 rupees ಏನೋ ಇದೆ ಇವಾಗ. ಸೊ ಎಷ್ಟು ಅರೌಂಡ್ 150 ಗ್ರಾಮ್ಸ್ ಆಫ್ 1 kg ಚಿಕನ್ ಲಿವರ್ ಬಂದು 140 rupees ಇದೆ. ಸೊ 150 ಗ್ರಾಮ್ಸ್ ಆಫ್ ರಾ ಲಿವರ್ ಬಂದ್ಬಿಟ್ಟು ಏನಿಲ್ಲ ಅಂದರೂ ಅರೌಂಡ್ 22.5 ಅಂತ ಏನೋ ಬರುತ್ತೆ. ಬಿಕಾಸ್ 100 ಗ್ರಾಮಿಗೆ ಬಂದರೆ 14 ಬರುತ್ತೆ. ಸೊ
140 to 150 ಅಂತ ಲೆಕ್ಕ ಇದೆ, ಬಟ್ 150 ಅಂತ ಲೆಕ್ಕ ಹಾಕೊಂಡಾಗ ಸೊ 150 ಗ್ರಾಮ್ಸ್ ಆಫ್ ರಾ ಚಿಕನ್ ಲಿವರ್ಗೆ 22.5 ರುಪೀಸ್ ಬರುತ್ತೆ. 25 ಅನ್ಕೊಳ್ಳಿ. 25 ರುಪೀಸ್ಗೆ ಅರೌಂಡ್ ನಿಮಗೆ ಬಂದು ಸೇಮ್ 22.5 ಇಲ್ಲ 25 ರುಪೀಸ್ಗೆ ಬಂದು 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಿದೆ. ಅಲಾಂಗ್ ವಿತ್ ದಟ್ ಫ್ಯಾಟು ಸ್ವಲ್ಪ 7.3 ಗ್ರಾಮ್ಸ್ ಆಫ್ ಫ್ಯಾಟು ಸಿಗ್ತಾ ಇದೆ. ಬಟ್ ಬೆನಿಫಿಟ್ ಏನಂದ್ರೆ ಪ್ರೋಟೀನ್ ಸಿಗ್ತಾ ಇದೆ. ಬಟ್ ನಾಟ್ ಎವ್ರಿ ಟೈಮ್ ಪ್ರೋಟೀನ್ ಅಲ್ಲ, ಪ್ರೋಟೀನ್ ವಿತ್ ಫ್ಯಾಟು ಸಿಗ್ತಾ ಇದೆ. ಸೊ ಬೇರೆ ಕಡೆ ಹೇಳ್ದಂಗೆ ಫ್ಯಾಟ್ ಕಟ್ ಮಾಡಿ ಇಲ್ಲಿ ಆ ಫ್ಯಾಟ್ ಇಂಟ್ರೊಡ್ಯೂಸ್ ಮಾಡಿ ಅಷ್ಟೇ. ಸೊ ಇಲ್ಲಿ ಬಂದು 1:1 ರೇಷಿಯೋ ಸಿಗ್ತಾ ಇದೆ. 25 ರುಪೀಸ್ಗೆ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇದೆ. ಸೊ ಚಿಕನ್ ಲಿವರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಟ್ರೈ ಮಾಡಿ, ಬಟ್ ವೀಕ್ಲಿ ಒಂದು 3 to 4 ಟೈಮ್ಸ್ ಟ್ರೈ ಮಾಡಿ. ಡೈಲಿ ಚಿಕನ್ ಲಿವರ್ ಎಲ್ಲ ತಿನ್ನೋಕೆ ಹೋಗಬೇಡಿ. ಸೊ ಅನ್ನಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ ಸೋರ್ಸಸ್ನ ಬಾಡಿಗೆ ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಫಿಶು ಒಳ್ಳೇದೆ, ಬಟ್ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಇವಾಗ 5 ಹೇಳೋಣ ಅನ್ಕೊಂಡಿನಿ. ಸೊ ಇದು 4 ಆಯಿತು. ಒಂದಿಷ್ಟು ಆಸ್ ಯೂಶುವಲ್ ಹೇಳ್ದಂಗೆ ಸೋಯಾ ಚಂಕ್ಸ್ ಗೈಸ್. ಸೋಯಾ ಚಂಕ್ಸ್, ಈ ಸೋಯಾ ಚಂಕ್ಸ್ ಮೇಲಂತೂ ಇರೋ ಮಿಸ್ಕನ್ಸೆಪ್ಷನ್ ಅಂತೂ ಜನ ಎಲ್ಲರಿಗೂ ಒಂಥರ ಭಯ. ದಿನ ತಿಂದರೆ ಏನನ್ನ ಫೀಮೇಲ್ ಅದು ಬಂದ್ಬಿಟ್ಟು ಏನದು ಸೋಯಾ ಚಂಕ್ಸ್ ಅಲ್ಲಿ ಬಂದು ಫೀಮೇಲ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ತಿನ್ನೋದ್ರಿಂದ ಎಸ್ಪೆಷಲಿ ಮೇಲ್ಸು ಸೊ ಈ ತರ ಎಲ್ಲ ತೊಂದರೆ ಆಗ್ಬೋದು ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಬಟ್ ನಾನ್ ನೋಡ್ದಂಗೆ ಇಲ್ಲ, ನಾನು ಸ್ವಲ್ಪ ಎಲ್ಲ ನೋಡ್ತಾ ಇರ್ತೀನಲ್ಲ, ಎಷ್ಟೊಂದು ಜನ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ, ವಿಡಿಯೋ ಮಾಡೋದೇ ಆಗಲಿ ಇಲ್ಲ ತಿಳ್ಕೊಂಡಿರೋದ್ರ ಪ್ರಕಾರ ನೋಡಿದ್ರೆ ವೀಕ್ಲಿ 3 to 4 ಟೈಮ್ಸ್ ಈಸ್ ಗುಡ್ ಟು ಗೋ ಬ್ರೋ ಗೈಸ್. ಸೊ ವೆರಿ ಅಫೋರ್ಡಬಲ್ ಅನ್ಕೊಳ್ಳಿ, ಎಸ್ಪೆಷಲಿ ಫಾರ್ ವೆಜಿಟೇರಿಯನ್ಸ್ಗಂತೂ ಬೆಸ್ಟ್ ಸೋರ್ಸ್ ಆಫ್ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನು, ಬಜೆಟಲ್ಲಿ ಬರುತ್ತೆ. ಆ್ಯಂಡ್ ಏನು ಆಲ್ಮೋಸ್ಟ್ 100 ಗ್ರಾಮ್ಸ್ ಆಫ್ ರಾ ಸೋಯಾ ಚಂಕ್ಸ್ ಅಲ್ಲಿ 52 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ. 100 ಗ್ರಾಮ್ಸ್ ಎಲ್ಲ ಬೇಡ ಬಿಡಿ, 50 ಗ್ರಾಮ್ಸ್ ತಗೊಳ್ಳಿ ಪ್ರೋಟೀನ್ ಇದು ಸೋಯಾ ಚಂಕ್ಸು. ಸೊ ವೀಕ್ಲಿ ಒಂದು 3 to 4 ಟೈಮ್ಸ್ ತೊಗೊಬೋದು ಗೈಸ್, ಏನು ತೊಂದರೆ ಇಲ್ಲ. ಬಟ್ ಇದರಲ್ಲಿ ಏನಂದರೆ ಆ್ಯಸ್ ಯೂಶುವಲ್ ಅದೇ ಹೇಳ್ದಂಗೆ, ಸೊ ನಿಮಗೆ 50 ಗ್ರಾಮ್ಸ್ ಆಫ್ ರಾ ಸೋಯಾ ಚಂಕ್ಸ್ ಅಲ್ಲಿ ಅರೌಂಡ್ 26 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಬಟ್ ಅಲಾಂಗ್ ವಿತ್ ದಟ್ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ, ಬಿಕಾಸ್ ವೆಜಿಟೇರಿಯನ್ ಅಲ್ವಾ. ಸೊ ಕಾರ್ಬೋಹೈಡ್ರೇಟ್ಸು ಸಿಗುತ್ತೆ, 16.5 ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸು ಸಿಗುತ್ತೆ 50 ಗ್ರಾಮ್ಸ್ ಅಲ್ಲಿ. ಸೊ ಬೇರೆ ಕಡೆ ಎಲ್ಲ ಅಕಸ್ಮಾತ್ ನೀವು ಸ್ವಲ್ಪ ಕಾರ್ಬ್ಸ್ ಜಾಸ್ತಿ ತಗೊಂತಿದ್ರೆ ಅದನ್ನ ಕಟ್ ಮಾಡಿ ಇಲ್ಲಿಗೆ ಮಾಡಿಫೈ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ಬಂದು 1 kg ಬಂದು ಅರೌಂಡ್, ನಾನು ನೆಟ್ಟಲ್ಲಿ ನೋಡ್ದಂಗೆ ನ್ಯೂಟ್ರಲ್ ಅದು ಯಾವ್ದು ಬರುತ್ತಲ್ಲ, ಸೊ ನೀವು ಲೂಸಲ್ಲಿ ತಗೊಂಡಾಗ ಇನ್ನೂ ಕಮ್ಮಿ ಸಿಗುತ್ತೆ. ಬಟ್ ನ್ಯೂಟ್ರಲ್ ಅಂತ ಒಂದು ಬರುತ್ತೆ, ಅವ್ರದ್ದು ಬಂದ್ಬಿಟ್ಟು 140 ರುಪೀಸ್ 1 kg ಬರುತ್ತೆ. ಸೊ 100 ಗ್ರಾಮ್ಸಿಗೆ 14 ರುಪೀಸು. ದಿನಕ್ಕೆ 50 ಗ್ರಾಮ್ಸ್ ತಗೊಂಡು 26 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ ಗೈಸ್. ಬರೀ 7 ರೂಪಾಯಿಗೆ 26 ಗ್ರಾಮ್ ಪ್ರೋಟೀನ್ ಸಿಗ್ತಾ ಇದೆ. 7 rupeesಗೆ 26 ಗ್ರಾಮ್ಸ್ ಆಫ್ ಪ್ರೋಟೀನ್ ಗೈಸ್. ಸೊ ವೀಕ್ಲಿ 3 to 4 ಟೈಮ್ಸ್ ಗುಡ್ ಟು ಗೋ ತೊಗೊಬೋದು. ಸೊ ಕ್ಯಾಲರೀಸು ಅಷ್ಟೇ ಅರೌಂಡ್ 175 ಕ್ಯಾಲರೀಸ್ ಇದೆ ಫಾರ್ 50 ಗ್ರಾಮ್ಸ್ ಆಫ್ ರಾ ಸೋಯಾ ಚಂಕ್ಸು. ಸೊ ನೀವು ಅಕಸ್ಮಾತ್ ಮನೇಲಿ ಏನೋ ರೈಸ್ ಪಲಾವ್ ಗೀಲಾವ್ ಏನಾರ ಮಾಡಿದ್ರು ಅಂದರೆ ಅದರಲ್ಲೇ ಸ್ವಲ್ಪ 50 ಗ್ರಾಮ್ಸ್ ಎಕ್ಸ್ಟ್ರಾ ಹಾಕೊಂಡು ತಿನ್ಬೋದು, ಸ್ವಲ್ಪ ತರಕಾರಿ ಎಕ್ಸ್ಟ್ರಾ ಹಾಕೊಂಡು. ಈ ಥರ ಹೆಲ್ದಿ ಈಟಿಂಗ್ ಅನ್ನೋದು ಈಸಿ ಗೈಸ್, ಬಟ್ ಏನಂದರೆ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೇಕಷ್ಟೇ. ಸೊ ನಾವೇನು ಅನ್ಕೊಂತೀರಿ ಅಂದರೆ ಒಳ್ಳೆ ಊಟ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಂಗೆ ಹಿಂಗೆ ಅನ್ಕೊಂಡು ಸ್ವಲ್ಪ ತಿನ್ನೋದನ್ನ ಅವಾಯ್ಡ್ ಮಾಡ್ಬಿಡ್ತೀರಿ. ಬಟ್ ಹೆಲ್ದಿ ಫುಡ್ಸ್ ಆರ್ ಆಲ್ಸೋ ಟೇಸ್ಟಿ, ಬಟ್ ನಾವು ಮಾಡೋದ್ರ ಮೇಲಿರುತ್ತೆ ಅಷ್ಟೇ. ಸೊ ಗೈಸ್, ಸೊ ಇವತ್ತಿನ ವಿಡಿಯೋ ಇದೆ. ಸೊ ಒಂದು ಒಳ್ಳೆ 5 ಪ್ರೋಟೀನ್ ಫುಡ್ಸನ್ನ ನಿಮಗೆ ಹೇಳಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಇರ್ತೀರಾ, ಇಲ್ಲ ಬಜೆಟ್ ಪ್ರಾಬ್ಲಮ್ಮು, ಪ್ರೋಟೀನ್ ಇಂಟೆಕ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಎಲ್ಲ ಇರೋರೆಲ್ಲ ಐ ಥಿಂಕ್ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಅಕಸ್ಮಾತ್ ಯಾರಿಗಾನ ಒಬ್ರಿಗಾನ ಇದು ಯೂಸ್ಫುಲ್ ಆಗಿದೆ ಅಟ್ಲೀಸ್ಟ್ ಒಂದು ಫುಡ್ ಐಟಮನ್ನು ಅಂತ ಅನ್ಸಿದ್ರೆ ಜಸ್ಟ್ ಗಿವ್ ಅ ಲೈಕ್ ಬಟನ್, ಲೈಕ್ ಕ್ಲಿಕ್ ಮಾಡಿ, ಇಲ್ಲ ಕಮೆಂಟ್ ಏನಾನ ಒಂದು ಕಮೆಂಟ್ ಮಾಡಿ, ಪರವಾಗಿಲ್ಲ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತಲೂ ಸಜೆಸ್ಟ್ ಮಾಡಿ, ನನಗೂ ಒಂದ್ಸತಿ ತಲೆ ಓಡಲ್ಲ. ಸೊ ನಿಮ್ಮಿಂದ ಐಡಿಯಾ ಸಿಕ್ಕಿದ್ರೆ ನಾನು ವೀಡಿಯೋ ಮಾಡ್ಬೋದು. ಸೊ ಅದು ಬಿಟ್ಟರೆ ಇನ್ನು ಆ್ಯಸ್ ಯೂಶುವಲ್ ಸುಮ್ಮನೆ ಜಾಸ್ತಿ ಹೇಳಿಯಲ್ಲ. ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ನೆಕ್ಸ್ಟ್ ಫ್ರೈಡೇ ಸಿಗ್ತೀನಿ. ಒಂದು ಒಳ್ಳೆ ವೀಡಿಯೋ ಬರ್ತಾ ಇದೀನಿ ಗೈಸ್. ನೆಕ್ಸ್ಟ್ ಫ್ರೈಡೇ ಒಂದು ಫೇಮಸ್ ಸೆಲೆಬ್ರಿಟಿ ಅಂದ್ಕೊಳ್ಳಿ, ಇಲ್ಲ ಅಥ್ಲೀಟ್ ಅಂದ್ಕೊಳ್ಳಿ, ಅವ್ರದ್ದು ವರ್ಕೌಟ್ನ ಟ್ರೈ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ನಾನು ಬಂದ್ಬಿಟ್ಟು ಜಾಸ್ತಿ ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ಅವ್ರದ್ರಲ್ಲಿ ಸ್ವಲ್ಪ ಬೇರೆ ಥರ ಇದೆ. ಅದು ನನಗೆ ಕಷ್ಟ ಆಗ್ಬೋದು, ಬಟ್ ಐ ವಿಲ್ ಟ್ರೈ. ಐ ಆಮ್ ಗೋಣ ಟ್ರೈ ದಟ್. ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಎಂಡ್ ಮಾಡೋಣ. ಸೊ ಸಿ ಯು ಗೈಸ್, ಸೈನಿಂಗ್ ಆಫ್, ರಾಜು ದಿ ಬೀಸ್ಟ್. ಬಾಯ್. ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮರಿಬೇಡಿ. ಬಾಯ್ ಗೈಸ್, ಬಾಯ್.